ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ್ರಿ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 4, 4ನೇ ಅಧ್ಯಾಯ. ಹೌದು, ಯೋಹಾನನು ಬರೆದ ಸುವಾರ್ತೆಯನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ ನಾವು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನು ಅರಸನು, ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನು ಸೇವಕನು, ಲೂಕನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನು ಆದರ್ಶ ಪುರುಷನು, ಯೋಹಾನನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನು ದೇವರು, ದೇವಪುತ್ರನು. ಆದುದರಿಂದ ನಾವು ಇಂದು 4ನೇ ಅಧ್ಯಾಯದಲ್ಲಿ ಯೋಹಾನನು ಬರೆದ ಸುವಾರ್ತೆಯ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 26 ವಚನಗಳವರೆಗೆ. ಯೋಹಾನ 4, 1ರಿಂದ 26 ವಚನಗಳು. 1ರಿಂದ 26 ವಚನಗಳು ಯೋಹಾನ 4ನೇ ಅಧ್ಯಾಯದಲ್ಲಿ ಆತ್ಮಗಳನ್ನು ಗೆಲ್ಲುವ 10 ರಹಸ್ಯಗಳನ್ನು ನಾವು ನೋಡ್ಬೋದು. 10 ಸೀಕ್ರೆಟ್ಸ್ ಆಫ್ ಸೋಲ್ ವಿನ್ನಿಂಗ್, ಆತ್ಮ ಗೆಲ್ಲುವ 10 ರಹಸ್ಯಗಳು. ಒಂದೊಂದಾಗಿ ನಾವು ನೋಡಿಕೊಳ್ಳುವಾಗ ದೇವರಾತ್ಮನು ತಾನೇ ನನಗೆ ಸಹಾಯ ಮಾಡಿ ತನ್ನ ನಾಮವನ್ನು ಘನಪಡಿಸಿಕೊಂಡು ಕ್ರಿಸ್ತನನ್ನು ಮಹಿಮೆಪಡಿಸಿ ಮತ್ತು ನಮಗೆ ಭಕ್ತಿ ವೃದ್ಧಿಯನ್ನು, ಪ್ರಕಟಣೆಯನ್ನು, ಅಭಿಷೇಕವನ್ನು ದಯಪಾಲಿಸಲಿ. ಯೋಹಾನ 4, 1ರಿಂದ 26ರಲ್ಲಿ ಆ ಆತ್ಮಗಳನ್ನು ಗೆಲ್ಲುವ 10 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿಬಿಟ್ಟು ನೋಡುವಾಗ ಭಾಳ ವಿಚಿತ್ರವಾದಂಥ ಒಂದು ಸಂಗತಿಯನ್ನು ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ, ಫರಿಸಾಯರಲ್ಲಿ ಯೇಸು ಯೋಹಾನನಿಗಿಂತ ಹೆಚ್ಚಿನ ಶಿಷ್ಯರನ್ನು ಹೊಂದಿದ್ದಾನೆ ಮತ್ತು ದೀಕ್ಷಾಸ್ನಾನ ಮಾಡಿಸುತ್ತಾನೆ ಎಂಬುದರ ಬಗ್ಗೆ ಚರ್ಚೆ ಇದೆ ಎಂದು ಯೇಸುವಿಗೆ ತಿಳಿದು ಬಂತು. ಒಂದು ಚರ್ಚೆ ನಡೀತಾ ಇದೆ. ಯೋಹಾನನ, ಯೇಸುವ. ಯೋಹಾನನು ದೀಕ್ಷಾಸ್ನಾನ ಮಾಡಿಸ್ತಿದ್ದಾನೆ, ಯೇಸು ಕೂಡ ದೀಕ್ಷಾಸ್ನಾನ ಮಾಡಿಸಿಕೊಳ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚು ಶಿಷ್ಯರು ಯೇಸುವಿನ ಕಡೆಗೆ ಬರ್ತಾ ಇದ್ದಾರೆ, ಯೋಹಾನನ ಕಡೆಗೆ ಬರ್ತಾ ಕಡಿಮೆ ಆಗ್ತಿದ್ದಾರೆ. ಎಲ್ಲರೂ ಮೊದಲು ಯೋಹಾನನ ಹತ್ರ ಹೋಗ್ತಾಯಿದ್ರು, ಈಗ ಯೇಸುವಿನ ಕಡೆಗೆ ಬರ್ತಿದ್ದಾರೆ, ಯೋಹಾನನ ಹತ್ರ ಕಡಿಮೆ ಬರ್ತಿದ್ದಾರೆ ಅನ್ನುವಂಥ ಒಂದು ಮಾತು ಬಂದಾಗ ಯೇಸು ಮಾಡಿದ್ದು ಏನಂದರೆ ಯೇಸು ತಾನೇ ದೀಕ್ಷಾಸ್ನಾನ ಮಾಡಿಸುತ್ತಿರಲಿಲ್ಲ. ಆದರೂ ಕೂಡ ಅಂಥ ಒಂದು ಮಾತು ಬಂದಾಗ 3ನೇ ವಚನದಲ್ಲಿ ಯೇಸು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೊರಟು ಹೋದರು. ಮೊದಲನೇ ಆತ್ಮಗಳನ್ನು ಗೆಲ್ಲುವಂಥದ್ರ ಮೊದಲನೇ ರಹಸ್ಯ ಏನಂತ ಹೇಳಿದ್ರೆ, ಸೂಕ್ಷ್ಮತೆಯನ್ನು ವಹಿಸಿ ಹೊರಡುವುದು, ಸೂಕ್ಷ್ಮದಿಂದ ಹೊರಟು ಹೋಗೋದು. ಸರಿ, ಒಂದು ಕಡೆ ಆತ್ಮಗಳನ್ನು ಒಬ್ಬ ವ್ಯಕ್ತಿ ಗೆಲ್ತಾ ಇದ್ದಾರೆ ಅಂತ ಹೇಳಿದಾಗ, ಇನ್ನೊಬ್ಬ ವ್ಯಕ್ತಿ ಕಡೆಗೆ ಹೆಚ್ಚು ಆತ್ಮಗಳು ದೇವರು ಕಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ಒಂದು ವೇಳೆ ಅದರ ನಿಮಿತ್ತ ಒಂದು ಚರ್ಚೆ, ಸಂದೇಹ, ವಿವಾದ ಏನಾದರೂ ಬರುವ ಸಾಧ್ಯತೆ ಇದ್ದರೆ ಕ್ವಾಯಟಾಗಿ, ಪ್ರಶಾಂತವಾಗಿ ಹೆಚ್ಚು ಆತ್ಮ ಗೆಲ್ಲುವಂಥ ವ್ಯಕ್ತಿ ಹೊರಟು ಹೋಗುವಂಥ ಒಂದು ಪಾಠವನ್ನು ಯೇಸು ಕರ್ತನಿಂದ ನಾವು ಕಲಿತೇವೆ. ಸ್ಪರ್ಧೆಯಾಗಿ, ಕಾಂಪಿಟೇಷನ್ ಆಗಿ ಅಲ್ಲೇ ಇರುವಂಥದ್ದಲ್ಲ, ಸ್ಥಳ ಬಿಟ್ಟು. ಯಾಕಂದರೆ ಜಾನ್ ವೆಸ್ಲಿ ಐನವರು ಹೇಳಿದ ಹಾಗೆ, ಲೋಕವೇ ಅದು ಸೇವಾ ಕ್ಷೇತ್ರ ಅಂತ ಹೇಳ್ಬಿಟ್ಟು, ದೇವರ ಹೊಲ ಅಂತ ಹೇಳ್ಬಿಟ್ಟು. ಆದ ಕಾರಣ ಯೇಸು ಸ್ವಾಮಿ
ಗಲಿಲಾಯಕ್ಕೆ ಹೊರಟು ಹೋದರು, ಯುದ್ಧಯ ಬಿಟ್ಟು. ಅದು ಮೊದಲನೇ ರಹಸ್ಯ, ಸೂಕ್ಷ್ಮವಾಗಿ ಹೊರಟು ಹೋಗುವುದು. ಎರಡನೇದಾಗಿ ಆತ್ಮಗಳನ್ನು ಗೆಲ್ಲುವಂಥ ಎರಡನೇ ರಹಸ್ಯ ಏನಂತ ಹೇಳಿದರೆ, ಯೇಸು 6ನೇ ವಚನದಲ್ಲಿ ಯಾಕೋಬನ ಒಂದು ಬಾವಿ ಇತ್ತು. ಯೇಸು ಪ್ರಯಾಣ ಮಾಡಿದ್ದರಿಂದ ಆಯಾಸಗೊಂಡವರಾಗಿ ಆ ಬಾವಿಯ ಬಳಿಯಲ್ಲಿ ಕೂತ್ಕೊಂಡ್ರು. ಅಂದರೆ ವಿಶ್ರಾಂತಿ ಬೇಕಾದಾಗ ಅಥವಾ ದಣಿದಿದ್ದಾಗ ದಣುವಾರಿಸಿಕೊಳ್ಳುವುದು, ದಣಿದಿದ್ದಾಗ ದಣುವಾರಿಸಿಕೊಳ್ಳುವಂಥದ್ದು ಎರಡನೇ ರಹಸ್ಯ, ಆತ್ಮಗಳನ್ನು ಗೆಲ್ಲುವುದಕ್ಕೆ. ಯಾಕಂದರೆ ಆತ್ಮಗಳನ್ನು ಗೆಲ್ಲುವಂಥವರು ಒಳ್ಳೆಯ ವಿಶ್ರಾಂತಿ ತೆಗೆದುಕೊಳ್ಬೇಕು, ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು, ದೇವರವರಿಗೋಸ್ಕರವಾಗಿ ಸೇವೆ ಇಟ್ಟಿರೋದರಿಂದ ಸಿದ್ಧವಾಗಿರಬೇಕು, ಶುದ್ಧವಾಗಿರಬೇಕು, ಧೈರ್ಯವಾಗಿರಬೇಕು, ಸೂಕ್ಷ್ಮವಾಗಿರಬೇಕು, ಫ್ರೆಶ್ ಆಗಿರಬೇಕು, ತಾಜಾತನದ ಅನುಭವ ಇರಬೇಕು. ದಣಿ ಬರ್ತದೆ, ಅದರ ದಣುವಾರಿಸ್ಕೊಳ್ಬೇಕು. ಮೂರನೇದಾಗಿ ಆತ್ಮಗಳನ್ನು ಗೆಲ್ಲುವ ರಹಸ್ಯವನ್ನು ಯೋಹಾನ 4ರಿಂದ ನಾವು ನೋಡಿಕೊಳ್ತಾ ಇದ್ದೇವೆ. ಮೂರನೇ ರಹಸ್ಯ ಏನಂತ ಹೇಳಿದರೆ, ಸಂಭಾಷಣೆಯನ್ನು ಇದ್ದ ಸಂದರ್ಭದಿಂದ ಪ್ರಾರಂಭಿಸುವುದು. ಡಿಸ್ಕಸಿಂಗ್ ಇನ್ ದಿ ಪ್ರೆಸೆಂಟ್ ಕಾಂಟೆಕ್ಸ್ಟ್. ಉದಾಹರಣೆಗೆ ಯೇಸು ಸ್ವಾಮಿ ನೀರು ಬೇಕು, ನನಗೆ ಕುಡಿಯುವುದಕ್ಕೆ ನೀರು ಕೊಡು ಅಂತ ಹೇಳಿದರು, ಯೋಹಾನ 4 ಮತ್ತು 7ನೇ ವಚನದಲ್ಲಿ. ಆದುದರಿಂದ ಆ ಸಂಭಾಷಣೆಯನ್ನು ನೇರವಾಗಿ ಇಲ್ಲಿ ಯೇಸು ಸ್ವಾಮಿ ಡೈರೆಕ್ಟಾಗಿ ತೊಡಗದೆ, ಪ್ರಾರಂಭಿಸದೆ, ಇಂಡೈರೆಕ್ಟಾಗಿ ಅದೇ ಸಂದರ್ಭದಲ್ಲಿ ಸನ್ನಿವೇಶದ ಹಿನ್ನೆಲೆಯಲ್ಲಿ ಪ್ರಶ್ನೆ ಹಾಕಿ ಪ್ರಾರಂಭಿಸ್ತಾರೆ, ಅಥವಾ ಒಂದು ಹೇಳಿಕೆಯನ್ನು ಇಟ್ಟು ಪ್ರಾರಂಭಿಸ್ತಾರೆ, ನನಗೆ ಕುಡಿಯೋದಕ್ಕೆ ನೀರು ಕೊಡು. ಹೌದು, ಆ ರೀತಿಯಾಗಿ ಮಾತನಾಡುವಾಗ ಯೇಸು ಸ್ವಾಮಿ ಗೊತ್ತಿತ್ತು ಯಾರ ಹತ್ರ ತಾವು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸಮಾರ್ಯ ಸ್ತ್ರೀ ಪಾಪದಲ್ಲಿ ಬಾಳುತ್ತಿದ್ದ ಮಹಿಳೆ, ವುಮನ್ ಹೂ ವಾಸ್ ಎ ಲಿವಿಂಗ್ ಸಿನ್ನರ್, ಜೀವಂತ ಪಾಪಿ ಅಥವಾ ಬಾಳಿದ ಪಾಪಿ ಅಥವಾ ಪಾಪದಲ್ಲಿ ಬಾಳಿದ್ದಾಕೆ, ಪಾಪದಲ್ಲಿಯೇ ಇದ್ದ ವ್ಯಕ್ತಿ, ಲಿವಿಂಗ್ ಸಿನ್ನರ್. ಹಾಗಿದ್ದರೂ ಕೂಡ ನೀರು ಕೊಡು ಅಂತ ಕೇಳ್ತಾರೆ. ನಾವಿದ್ರೆ ನಾವೇನು ತಿಳ್ಕೊಳ್ತಿದ್ವಿ, ಅವ್ರ ಪಾಪಿಗಳು, ಅವ್ರ ಕಡೆಯಿಂದ ನಾವೇನು ತಗೋಬಾರ್ದು, ಏನು ತಗೊಳ್ಳಬಾರ್ದು, ಏನು ಮಾತಾಡಲೂಬಾರ್ದು, ಏನು ಕೇಳಲೂಬಾರ್ದು, ಆ ರೀತಿಯಾಗಿ ತಿಳ್ಕೊಳ್ತೀವಿ. ಸರಿ. ಆನಂತರ ಯಾಕಂದರೆ ಸಮಾರ್ಯದವರಿಗೂ ಯಹೂದ್ಯರಿಗೂ ಒಡನಾಟ ಇರಲಿಲ್ಲ. ಆದ ಕಾರಣ ಯೇಸು ಸ್ವಾಮಿ ನೀರಿನ ಬಗ್ಗೆ ಮಾತಾಡಿಬಿಟ್ಟು ಈಗ 10ನೇ ವಚನದಲ್ಲಿ ಯೋಹಾನ 4:10 ನಾವು ನೋಡುವುದಾದರೆ, ದೇವರ ವರವನ್ನು ಕುರಿತು ಈಗ ಮಾತನಾಡಿಬಿಟ್ಟು ಹೇಳ್ತಿದ್ದಾರೆ, ನೀನು ಯಾರ ಹತ್ರ ನೀನು ಮಾತಾಡ್ತಿದ್ದಿ ಅಂತ ಹೇಳ್ಬಿಟ್ಟು ನಿನಗೆ ತಿಳಿದಿದ್ದರೆ ನೀನು ಆತನನ್ನೇ ಕೇಳಿಕೊಳ್ತಿದ್ದಿ, ಆತನು ನಿನಗೆ ಜೀವಜಲವನ್ನು ಕೊಡ್ತಿದ್ದ. ಹಾಗಾದರೆ ಜೀವಂತ ಪಾಪಿ, ಪಾಪದಲ್ಲಿ ಬಾಳುತ್ತಿದ್ದ ಪಾಪಿಗೆ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು ಏನಂದರೆ, ನೀನು ಕೇಳಿದ್ದರೆ, ತಿಳಿದಿದ್ದರೆ ಕೇಳ್ತಿದ್ದಿ, ಕೇಳಿದರೆ ನಾನು ಕೊಡ್ತಿದ್ದೆ. ಹಾಗಾದರೆ ಯೇಸು ಸ್ವಾಮಿ
ಹೇಳ್ತಾ ಇರುವಂಥದ್ದು, ನಾನು ನಿನಗೆ ಜೀವಜಲವನ್ನು ಕೊಡ್ತಿದ್ದೆ. ಜೀವಜಲವಂದರೆ ನಾವು ಈ ರೀತಿಯಾಗಿ ತಿಳ್ಕೊಳ್ಬೋದು. ನೀನು ನೀರು ಕೇಳ್ತಾ ಇದ್ದಿ, ನಾನು ಬಾವಿನೇ ನಿನಗೆ ಕೊಟ್ಬಿಡ್ತಿದ್ದೆ ಅಂದ ಹಾಗೆ. ಅದು ಜೀವಜಲ ಸದಾ ನೀರಿರುವಂಥ ಒಂದು ಬುಗ್ಗೆ. ಹೌದು, ಜೀವಂತ ಪಾಪಿ ಅಥವಾ ಪಾಪದಲ್ಲಿ ಬಾಳ್ತಾ ಇದ್ದಂಥವ್ರು ಕೇಳಬಹುದು. ಇಲ್ಲ, ಪಾಪಿ ಕೇಳಬಾರ್ದಂತ ಹಾಗೇನಿಲ್ಲ. ಯೇಸುಸ್ವಾಮಿ ಹೇಳಿದ್ರು, ನೀನು ಆತನನ್ನೇ ಕೇಳುತ್ತಿದ್ದೆ, ಆತನ ನಿಮಗೆ ಕೊಡುತ್ತಿದ್ದ. ಕೇಳಲಿಕ್ಕೂ ಹಕ್ಕಿದೆ ಜೀವಂತ ಪಾಪಿಗೆ, ಮತ್ತು ಅಂಥ ಪಾಪಿಗೂ ದೇವರು ಕೊಡುವುದಕ್ಕೆ ಸಿದ್ಧನಾಗಿದ್ದಾರೆ, ಲಭ್ಯವಾಗಿರ್ತಾರೆ ಎಂಬಂಥ ಪಾಠವನ್ನು ಇದರಲ್ಲಿ ನಾವು ತಿಳ್ಕೊಳ್ತೇವೆ. 4ನೇದಾಗಿ, ಅದು ರಹಸ್ಯ. ಆತ್ಮಗಳನ್ನು ಗೆಲ್ಲುವ ರಹಸ್ಯ ಏನಂತ ಹೇಳಿದ್ರೆ, ಅವರಿಗೆ ಒಂದು ಭರವಸೆಯನ್ನು ಹುಟ್ಟಿಸುವಂಥದ್ದು. ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ದ ಸಿನ್ನರ್ ಹೂ ಇಸ್ ಲಿವಿಂಗ್ ಇನ್ ಸಿನ್. ಮುಂದೆ 14ನೇ ವಚನ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 14ನೇ ವಚನಕ್ಕೆ ಬಂದಿದ್ದೇವೆ. ಯೇಸುಸ್ವಾಮಿ ಹೇಳುವಂಥದ್ದು ಮಾತು ಏನಂತ ಹೇಳಿದ್ರೆ, ಹೌದು, ಆಕೆ ಕೇಳ್ತಾ ಇದ್ದಾಳೆ, ನೀರು ನನಗೆ ಬೇಕು ಎಂಬುದಾಗಿ ಹೇಳುವಾಗ, ಅಥವಾ ಅಯ್ಯ, ನೀರು ಸೇದುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ, ಆದರೂ ಕೂಡ ಹೇಗೆ ಕೊಡ್ತೀಯ ಅನ್ನುವಂಥ ರೀತಿಯಲ್ಲಿ ಏನೋ ಮಾತಾಡ್ತಿದ್ದಾಳೆ. 13ನೇ ವಚನದಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಈ ನೀರನ್ನು ಕುಡಿಯುವ ಪ್ರತಿಯೊಬ್ಬರಿಗೆ ಪುನಃ ದಾಹವಾಗುವುದು, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವರಿಗೆ ಎಂದೆಂದಿಗೂ ದಾಹವಾಗೋದು ಅಂತ ಹೇಳಿಬಿಟ್ಟು ಯೇಸುಸ್ವಾಮಿ ಒಂದು ದೊಡ್ಡ ಮಾತನ್ನು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ನಾನು ಅವರಿಗೆ ಕೊಡುವ ನೀರು ಅವರಲ್ಲಿ ನಿತ್ಯ ಜೀವಕ್ಕೆ ಉಕ್ಕುವ ನೀರಿನ ಬುಗ್ಗೆಯಾಗುವುದು. ವಾವ್! ಯೇಸುಸ್ವಾಮಿ ಕೊಡುವಂಥ ಆ ಒಂದು ಕೊಡುಗೆ, ದೇವರ ವರ ಏನಾಗ್ತದೆ, ಅದು ಒಂದು ಬುಗ್ಗೆಯಾಗಿ, ನಿತ್ಯ ಜೀವಕ್ಕೆ ಬುಗ್ಗೆಯಾಗಿ ಅದು ನಡೆಸುವಂಥದ್ದಾಗಿದೆ. ಹಾಗಾದರೆ ಇಷ್ಟು ದೊಡ್ಡ ಗಿಫ್ಟು ಒಬ್ಬ ಪಾಪಿ, ಅದು ಪಾಪದಲ್ಲಿ ಬಾಳುತ್ತಿದ್ದ ಪಾಪಿಗೆ ಕೊಡ್ಬೋದಾ? ಕೊಡಲಿಕ್ಕೆ ಯೇಸುಸ್ವಾಮಿ ಮನಸ್ಸು ಮಾಡಿಕೊಂಡಿದ್ದಾರೆ. ವಾವ್! The Lord is willing to give eternal life to a sinner living in sin. ಪಾಪದಲ್ಲಿ ಇನ್ನೂ ಬಾಳ್ತಾ ಇದ್ದಾಳೆ ಈಕೆ. ಇನ್ನು ಯೇಸುಸ್ವಾಮಿ ಆ ಪರ್ಸನಲ್ ಲೈಫ್, ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಯೇಸುಸ್ವಾಮಿ ಗೊತ್ತಿತ್ತು ಇವಳ ಹಿನ್ನೆಲೆ, ಇವಳ ಗತಕಾಲ ಮತ್ತು ಈಕೆಯ ವರ್ತಮಾನ ಕಾಲ ಕೂಡ. ಈಗ ಹೇಗಿದ್ದಾಳೆ ಆಕೆ ಕಂಡೀಷನ್ ಆತನಿಗೆ ಗೊತ್ತಿತ್ತು. ಇದುವರೆಗೆ 5 ರಹಸ್ಯಗಳು ನಾವು ನೋಡಿಕೊಂಡಿದ್ವಿ ಆತ್ಮಗಳನ್ನು ಗೆಲ್ಲುವುದಕ್ಕೆ. ಅಂದರೆ ಒಬ್ಬ ಪಾಪದಲ್ಲಿ ಬಾಳುವ ಪಾಪಿಗೂ ನಿತ್ಯ ಜೀವದ ಒಂದು ಲಭ್ಯತೆ ಇದೆ ಎಂಬಂಥ ವಿಷಯ ತಿಳ್ಕೊಳ್ಳುವಂಥದ್ದು. 6ನೇದಾಗಿ, ಯೇಸುಸ್ವಾಮಿ ಇನ್ನೊಂದು ಕಾರ್ಯವನ್ನು ಅಲ್ಲಿ ನಡೆಸೋದಾಗಿ ನಾವು ನೋಡ್ತೇವೆ. ಅದೇನೆಂದರೆ, ಹೋಗಿ ನಿನ್ನ ಗಂಡನನ್ನು ಕರ್ಕೊಂಡು ಬಾ ಅಂತ ಹೇಳಿದಾಗ, ಆ ಪಾಪಿಯನ್ನು ಪ್ರಾಮಾಣಿಕತೆಗೆ ಕರ್ತನು ನಡೆಸುವಂಥ ಒಂದು ಸಂಭಾಷಣೆ ಇದು. ಹೌದು, ಆತನ ಒಂದು ಮಾತುಕತೆ, ಆತನ ಒಂದು ಪರೀಕ್ಷೆ, ಆತನ ಒಂದು ಸಂಭಾಷಣೆ ಒಬ್ಬ ಜೀವಂತ ಪಾಪಿಯನ್ನು ಪ್ರಾಮಾಣಿಕ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು. ಇದು ಆತ್ಮಗಳನ್ನು ಗೆಲ್ಲುವ 6ನೇ ರಹಸ್ಯ. ಸಂಭಾಷಣೆಯಲ್ಲಿ ಜೀವಂತ ಪಾಪಿಗೆ, ಪಾಪದಲ್ಲಿ ಬಾಳುವಂಥ ಪಾಪಿಗೆ ಪ್ರಾಮಾಣಿಕತೆ, ಯಥಾರ್ಥತ್ವವನ್ನು
ಅವರ ಬಾಯಿಂದಲೇ ಬರಮಾಡಿಕೊಳ್ಳುವಂಥ. ಇದು ಸ್ವಲ್ಪ ಕಷ್ಟ ಇದು, ಆದರೂ ಕೂಡ ಯೇಸು ಸ್ವಾಮಿ ಆ ರೀತಿಯಾಗಿ ಮಾಡಿದರು. ಆಗ ನನಗೆ ಗಂಡನಿಲ್ಲ ಅಂತ ಆಕೆ ಹೇಳ್ತಾಳೆ. ಆ ರೀತಿಯಾಗಿ ಹೇಳಿದ ಮೇಲೆ ಈಗ ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ನಿನಗಿರುವವು ನಿನ್ನ ಗಂಡನಲ್ಲ ಎಂಬಂಥ ಒಂದು ಮಾತನ್ನು ಯೋಹಾನ 4:18 ಸ್ವಾಮಿ ಹೇಳಿದಾಗ ಆ ಸ್ತ್ರೀ, ಅಯ್ಯ ನೀವೊಬ್ಬ ಪ್ರವಾದಿ ಎಂದು ನನಗೆ ಕಾಣ್ತದೆ. ಎಲ್ಲ ನಂದು ವೈಯಕ್ತಿಕ ಜೀವನ, ನನ್ನ ಗತಕಾಲ ವರ್ತಮಾನ ಕಾಲ ಎಲ್ಲ ನನ್ನ ಪಾಪದಲ್ಲಿ ಬಾಳೋದೆಲ್ಲ ಹೇಳಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಆಕೆ ಏನು ಮಾಡ್ತಾಳೆ, ವಿಷಯ ಬದಲಾಯಿಸಿ ಆರಾಧನೆಯ ವಿಷಯಕ್ಕೆ ಹೋಗ್ತಾಳ್ರಿ. 20ನೇ ವಚನದಲ್ಲಿ ನಮ್ಮ ಪಿತೃಗಳು ಆ ಬೆಟ್ಟದ ಮೇಲೆ ದೇವರನ್ನು ಆರಾಧಿಸಿರಲ್ಲ ಅಂತ ಹೇಳಿದಾಗ ಆಕೆ ವಿಷಯ ಬದಲಾಯಿಸಿದರು. ಪಾಪಿ ತನ್ನ ಪಾಪದ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡದೆ ವರ್ಷಿಪ್ ಬಗ್ಗೆ, ಆರಾಧನೆ ಬಗ್ಗೆ ಮಾತಾಡಿದಾಗ ಯೇಸು ಸ್ವಾಮಿ ಸೌಮ್ಯವಾಗಿ ಅದನ್ನು ನಿಭಾಯಿಸ್ತಾರೆ. ಹಿ ಹ್ಯಾಂಡಲ್ಸ್ ಜೆಂಟ್ಲಿ. ಆಯಿತು, ಆರಾಧನೆ ಬಗ್ಗೆನೇ ಮಾತಾಡೋಣ, ನಿನ್ನ ಪಾಪದ ಬಗ್ಗೆ ಮಾತಾಡೋದು ಬೇಡ ಅನ್ನೋ ರೀತಿಯಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ನಾವು ನೋಡ್ತೇವೆ. ಫ್ಲೆಕ್ಸಿಬಿಲಿಟಿ ಆತನು. ಸ್ವಾಮಿ ಆಯಿತು, ಇನ್ನೊಂದು ವಿಷಯನೇ ಮಾತಾಡೋಣ, ಆದರೆ ನನ್ನನ್ನು ನಂಬು ಎಂಬ ಮಾತನ್ನು ಹೇಳಿಬಿಟ್ಟು ಆರಾಧನೆ ಬಗ್ಗೆನೇ, ಅವ್ರಿಗಿಷ್ಟ ಬಂದ ವಿಷಯದ ಬಗ್ಗೆನೇ ಮಾತಾಡ್ತಾರೆ. ಆದರೆ ಆಕೆಗೂ ಆರಾಧನೆ ಬಗ್ಗೆ ಸ್ವಲ್ಪ ತಿಳಿದಿತ್ತಂತ ನಾವು ನೋಡುವಂಥದ್ದು ಆಶ್ಚರ್ಯ. ಅವಾಗ 25ನೇ ವಚನ ಆರಾಧನೆ ಬಗ್ಗೆ ಮಾತಾಡಿದಾಗ 25ನೇ ವಚನದಲ್ಲಿ ಮೆಸ್ಸಿಯನ್ ಬರ್ತಾರಂತ ಹೇಳ್ತಾರಲ್ಲ, ಅವರು ಎಲ್ಲವನ್ನು ತಿಳಿಸುವರು. ಈಗಾಗಲೇ ಯೇಸು ಸ್ವಾಮಿ ತಿಳಿಸಿದ್ದನ್ನು ನೋಡುವಾಗ ಮೆಸ್ಸಿಯನ್ ಬಂದರೆ ಎಲ್ಲವನ್ನು ತಿಳಿಸ್ತಾರೆ ಎಂಬುದಾಗಿ ಆಕೆ ಹೇಳ್ತಾಳ್ರಿ. ಅಂದರೆ ಮೆಸ್ಸಿಯನ ಬಗ್ಗೆ ಬಾಯಿಂದ ಮಾತನಾಡುವ ಮಟ್ಟಿಗೆ ಸಂಭಾಷಣೆಯನ್ನು ತಗೊಂಡು ಹೋಗುವಂಥ ರಹಸ್ಯ ಇದು. ಟೇಕಿಂಗ್ ದ ಲಿವಿಂಗ್ ಸಿನ್ನರ್ ಟು ಕ್ರೈಸ್ಟ್. ಆ ರೀತಿಯಾಗಿ ಹೇಳಿದಾಗ ಹೌದು, ಯೇಸು ಸ್ವಾಮಿ ನಿನ್ನೊಂದಿಗೆ ಮಾತನಾಡ್ತಿರುವಂಥ ನಾನೇ ಆತನು, ಐ ಆಮ್ ಹೀ ಅಂತ ಹೇಳ್ತಾರೆ. ಮತ್ತು 16:20 ತಾನು ಯಾರಂತ ಹೇಳೋದು ಬೇಡ ಅಂತ ಹೇಳ್ತಾರೆ. ಆದರೆ ಈ ಪಾಪದಲ್ಲಿ ಬಾಳ್ತಿದ್ದ ಪಾಪಿಗೆ ತಾನು ಯಾರು ಅಂತ ತಾನೇ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಕ್ರಿಸ್ತನ ಒಂದು ಗುರುತಿಸುವಿಕೆಯನ್ನು ಆಕೆಗೆ ತಿಳಿಸುವಂಥದ್ದು. ಇದು 10 ರಹಸ್ಯಗಳು ಆತ್ಮಗಳನ್ನು ಗೆಲ್ಲುವುದಕ್ಕೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1-26 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.